ಪಾರ್ಟಿ ಏನು ಅಪರೂಪವಾಗಿ ನಮ್ಮನೆ ಕಡೆ ಬಂದಿದ್ದೀರಿ? ಏನಿಲ್ಲ, ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ಗಂಡನನ್ನು ಕಳೆದುಕೊಳ್ಳುವ ವಯಸ್ಸು ನಿಮಗಾಗಿರಲಿಲ್ಲ. ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿದ. ಈ ನಿಮ್ಮ ಸ್ಥಿತಿ ನೋಡಿ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗ್ತಾ ಇದೆ. ನನ್ನ ಸ್ಥಿತಿ ನೋಡಿ ಯಾರು ದುಃಖ ಪಡಬೇಕಾಗಿಲ್ಲ. ಪಾಲಿಗೆ ಬಂದಂದು ಪಂಚಾಮೃತವೆಂದಂತೆ ನನ್ನ ಜೀವನದಲ್ಲಿ ಏನ್ ಬಂದಿದೆಯೋ ಅದನ್ನ ನಾನು ಅನುಭವಿಸ್ತೀನಿ. ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ನೀವು ಕೂಡ ನಮ್ಮವರೇ. ಕುಳಿತುಕೊಳ್ಳಿ, ಕಾಫಿ ಮಾಡ್ತೀನಿ, ಕುಡ್ಕೊಂಡು ಹೋಗ್ಯಾರಂತೆ. ಸುಖದಲ್ಲಿ ಕಾಫಿ ಕುಡಿಯೋದು ಬಹಳ ವಿಷಾದ. ಈ ನಿಮ್ಮ ಸ್ಥಿತಿ ನೋಡಿ ನಿಮಗೆ ಉಪಕಾರ ಮಾಡಲು ಬಂದಿರುವೆ. ಈ ಸಮಯದಲ್ಲಿ ನೀನು ನನ್ನ ಮಾತನ್ನು ಸ್ವಾಗತಿಸಿಕೊಳ್ಳುವೆ ಎಂಬ ಆತ್ಮ ಸಾಕ್ಷಿ ನನಗೆ. ನನ್ನ ಮಾತನ್ನು ನಂಬಿ ನಡೆಯಬೇಕು. ಉಪಕಾರ ಮಾಡುವ ಮನೋಭಾವ ನಿಮ್ಮಲ್ಲಿದೆ ಅಂದಮೇಲೆ ನಿಮ್ಮಂತ ಪುಣ್ಯವತರು ಬೇರೆ ಯಾರು ಇಲ್ಲ. ಬರೀ ಬಾಯಿ ಮಾತಿನಲ್ಲಿ ಈ ನಿಮ್ಮ ಸ್ಥಿತಿ ನೋಡಿ ನಿಮಗೆ ನೀನು ಕೇಳಿದಷ್ಟು ಹಣ ಕೊಡ್ತೇನೆ, ಚಿನ್ನ ಕೊಡ್ತೇನೆ, ನೀನು ಹೇಳಿದಂತ ಅರಮನೆ ಕಟ್ಟಿಸಿಕೊಡುತ್ತೇನೆ. ಎಲ್ಲ ಕಷ್ಟಗಳನ್ನು ಮರೆತು ಕಾಡಿನಲ್ಲಿ ಆಯಾಗಿರಬಹುದು. ಆದರೆ ಒಂದು ಕಂಡೀಷನ್, ನೀವು ನನ್ನ ಮಾತು ಕೇಳುವುದಾದರೆ. ದೇವರು ನನಗೆ ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನು ಕೊಟ್ಟಿದ್ದೇನೆ. ಯಾವುದು ಬೇಕಾಗಿಲ್ಲ. ನೀವು ಇಲ್ಲಿಗೆ ಬಂದಿರುವ ಕಾರಣ ಅಷ್ಟೇ ಹೇಳಿ. ಭಾರತಿ, ನಾನು ಬಂದ ಕಾರಣದ ಅರ್ಥ ಚೆನ್ನಾಗಿ ತಿಳಿದುಕೋ. ಅನ್ನ ಹಲಸುವ ಮುನ್ನವೇ ಉಣ್ಣಬೇಕು, ಭೂಮಿ ಆದ ಇರುವಾಗಲೇ ಬಿತ್ತಬೇಕು, ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು, ಎಳ್ಳು ಯೋಗ ಇರುವಾಗಲೇ ಅಂದರೆ ನೀವು ಹೇಳುವ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ? ನನ್ನ ಮಾತಿನ ಗುಟ್ಟು ನೋಡಬಾರ್ದಿ. ಅಮ್ಮು ತುರುಕಿನಿಂದ ಈ ನಿನ್ನ ಎಂಬುದ ಸುಮ್ಮನೆ ಮತ್ತೆ ಹಲ ಮಕ್ಕಳ ಮತ್ತೆ ಹೋದ ನಿನ್ನ ಗಂಡ ಮತ್ತೆ ಮರಳಿ ಬಂದ. ಈ ನಿನ್ನ ಅಂದಕ್ಕೆ ಮರಳಾಗಿ ಬಂದ ಈ ರಸಿಕನಿಗೆ ಒಂದೇ ಒಂದು ಸಲ ನನ್ನ ತೋಳ ತಂಗಿಗೆ ಆಸ್ತಿ ನೀಡಿ ಈ ನಿನ್ನ ಯೌವನದ ಸೌಂದರ್ಯವನ್ನು ಧರ್ಮೇಂದ್ರ, ನಾವಿಗೆ ಸ್ವಲ್ಪ ಬೆಗೆ ಹಿಡ್ಕೊಂಡು ಮಾತಾಡು. ಹೋಗಿ ರೆಕ್ಕೆಯನ್ನು ಕಳೆದುಕೊಂಡ ಕ್ಷಣ ತನ್ನ ಕಂಠವನ್ನು ಬದಲಿಸಿಕೊಳ್ಳಾಡು. ಮಾತಾಡದೆ ನನ್ನ ಕೈಯಲ್ಲಿ ನಿನ್ನ ಕೊಲೆ ಆಗುತ್ತದೆ. ಅದು ನಾನು ಗೋಡೆಗಳ ಬಗ್ಗೆ ನನ್ನ ಭಾವಚಿತ್ರಕ್ಕೆ ಹಾಕಿ ನನ್ನ ಭಾವಚಿತ್ರಕ್ಕೆ ಕುಂಡಿಗೆ ಬರುತ್ತೇನೆ ಅಂತ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಗಂಡನನ್ನು ಕಳೆದುಕೊಂಡ ಮುಂದೆ ನಿನಗೆಲ್ಲಿಂದ ಬರಬೇಕು? ಸಾಕ್ಷಾತ್ ಶಿವನೇ ತಾಳಿ ಕಟ್ಟಿದ ಗಂಡನನ್ನು ಕಿತ್ತುಕೊಂಡಿದ್ದಾನೆ. ನಿನ್ನ ಭಾವ ಸಂಗಾತಿಯಾಗಲು ನಾನೇ ಸರಿಯಾದ ಗಂಡನೆಂದು ನೀ ಯಾವ ಕನ್ಸೋ? ನನ್ನ ಗಂಡನ ಹೆಸರಾಡುವ ಯೋಗ್ಯತೆ ನಿನ್ನಲ್ಲಿಲ್ಲ. ರಣರಂಗದಲ್ಲಿ ಹೋರಾಡಿ ವೀರಮಾನ ಹೋಗಿದ್ದ ವೀರ ಅವಳು. ತಿಳಿದು
ಸುಮ್ಮನೆ ನೀನಾಗಿ ನಿನ್ನ ಮನಸ್ಸಿನಿಂದ ಒಪ್ಪಿದರೆ ಇಲ್ಲದಿದ್ದರೆ ಮಗನಾಗಿ ಈ ನಿನ್ನ ಯೌವನದ ಅಂದ ಚಂದವನ್ನು ನಾನು ಹಾಳು ಮಾಡಬಲ್ಲೆ. ನೀನು ವಿಧವೆಯಾದ ಅಪ್ಪಟ ಅಪರಂಜಿತ ಪವಿತ್ರ ಪಾತ್ರಯುಕ್ತ ನಿನ್ನನ್ನು ನೋಡ್ತಾ ಇದ್ದೆ. ಒಂದೇ ನಿಮಿಷ ಕತ್ತೆಯು ಪವಿತ್ರವಾದ ಹಾಲನ್ನು ಕುಡಿಸ್ತಾ ಇದೆ. ಚಿಟ್ಟೆಯಲ್ಲಿ ಬಿದ್ದಿರುವ ಕಸವನ್ನು ತಿನ್ನುವ ಕತ್ತೆಗೆ ಏಕೆ ಬೇಕು ಪವಿತ್ರವಾದ ಹಾಲು? ನಿನಗೆ ಬೇಷರ ಸಂಘವೇ ಬೇಕು. ನೀನು ಕತ್ತೆಯನ್ನು ಇವತ್ತು ಕಿರಿಸ್ಕೊಂಡ್ರೆ ಕಿವಿ ಕೊಟ್ಟು ಕೇಳೋರು ಯಾರು ಇಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ವೇಷ ಬಾರಿ ಕೊಡ್ಕೊಂಡಿದೆ. ವೇಷದಲ್ಲಿ ಸಾವಿರಾರು ಜನ ತಮ್ಮ ಬಾಯಾರಿಕೆ ಹಿಡಿಸಿಕೊಂಡು ಬರ್ತಾರೆ. ಆದ್ರಿಂದ ನಾನು ಮನೆ ಬಂದಿದ್ದೇನೆ. ಒಂದೇ ಒಂದು ಸಲ ನನ್ನ ಆಸೆ ನೋಡು ಬಾಕಿ ಸುಮ್ಮನೆ ಹೊರಗೆ ಹೋಗಲು ಬಂದಿದ್ದರೆ